ಡಿಕೆ ಶಿವಕುಮಾರ್ ಆಗರ್ಭ ಶ್ರೀಮಂತ, ಹಲವು ವ್ಯವಹಾರ ಉದ್ಯಮಗಳನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಐಟಿ ದಾಳಿ ನಡೆಸಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ ಬಿಎಸ್ವೈ, ಇದು ರಾಜಕೀಯ ಪ್ರೇರಿತವಲ್ಲ ಅಂತಂದ್ರು. ಹಲವಾರು ವ್ಯವಹಾರಗಳನ್ನು ನಡೆಸ್ತಾ ಇರೋದ್ರಿಂದ ದಾಳಿ ನಡೆಸಿರುವ ಸಾಧ್ಯತೆ ಇದೆ ಅಂತ ಕೂಡ ಬಿಎಸ್ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಎಸ್, ಡಿಕೆ ಶಿವಕುಮಾರ್ ಆಗರ್ಭ ಶ್ರೀಮಂತ, ಹಲವು ವ್ಯವಹಾರ ಮತ್ತು ಉದ್ಯಮಗಳನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಐಟಿ ದಾಳಿ ನಡೆಸಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಬಗ್ಗೆ ಆ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ ಬಿಎಸ್ವೈ, ಇದು ಖಂಡಿತ ರಾಜಕೀಯ ಪ್ರೇರಿತ ಅಲ್ಲ ಅಂತ ಹೇಳಿದ್ರು. ಹಲವಾರು ವ್ಯವಹಾರಗಳನ್ನ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇರೋದ್ರಿಂದ ತೆರಿಗೆಯನ್ನ ಕಟ್ತಾ ಇದ್ದಾರಾ ಇಲ್ವಾ ಸರಿಯಾಗಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ದಾಳಿ ನಡೆದಿದೆಯೇ ಹೊರತು ಇದರ ಹಿಂದೆ ರಾಜಕೀಯ ಹುನ್ನಾರವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಎಸ್, ಇನ್ನು ಈಗಲ್ಟನ್ ರೆಸಾರ್ಟ್ನಿಂದ ಗುಜರಾತ್ನ ಕಾಂಗ್ರೆಸ್ ಶಾಸಕರು ಹೊರಟು ಬಿಡುತ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಐಷಾರಾಮಿ ಬಸ್ ಒಂದು ಬಂದಿತ್ತು ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಪ್ರಸ್ತುತ ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ. ಈಗಲ್ಟನ್ ರೆಸಾರ್ಟ್ನಿಂದ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಹನುಮಂತು, ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಏನು ನಡೀತಾ ಇದೆ ಈಗಲ್ಟನ್ ರೆಸಾರ್ಟ್ನಲ್ಲಿ? ಎಸ್ ಅರವಿಂದ್, ಏನಂತ ಹೇಳಿದ್ರೆ ನಿನ್ನೆ ಬೆಳಿಗ್ಗೆ ಏನು ಐಟಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಏನು 44 ಜನ ಶಾಸಕರು ಕೂಡ ಈಗಲ್ಟನ್ನಲ್ಲಿ ಇದ್ದಂಥದ್ದು. ಈಗಲೂ ಕೂಡ ಈಗಲ್ಟನ್ ರೆಸಾರ್ಟ್ನ ಒಳಭಾಗದಲ್ಲಿಯೇ 44 ಜನ ಶಾಸಕರು ಇರುವಂಥದ್ದು. ಆದರೆ ಈಚೆಗೆ ಕೆಲವೇ ಕ್ಷಣಗಳ ಮುಂಚಿತವಾಗಿ 5 ಜನ ಶಾಸಕರು ಹೊರಗಡೆ ಹೋಗಿರುವಂಥದ್ದು. ಜೊತೆಗೆ ಏನು ಈಗಲ್ಟನ್ ರೆಸಾರ್ಟ್ನ ಒಳಭಾಗದಲ್ಲಿ ಏನು ಬೆಳಗಿನ ಸಂದರ್ಭದಲ್ಲಿ ಒಂದು ಲಕ್ಸುರಿ ವಾಹನವು ಒಳಗಡೆ ಹೋಗಿರುವಂಥದ್ದು. ಜೊತೆಗೆ ಆ ನಂತರದಲ್ಲಿ ಚಿತ್ರೀಕರಣ ಅಂದರೆ ಸ್ಯಾಂಡಲ್ವುಡ್ನ ರಾಜು ಕನ್ನಡ ಮೀಡಿಯಂ ಅನ್ನತಕ್ಕಂಥ ಒಂದು ಚಿತ್ರದ ಚಿತ್ರೀಕರಣಕ್ಕೆ 3 ಕ್ಯಾರವಾನ್ ವಾಹನ, ಒಂದು ಲಕ್ಸುರಿ ವಾಹನ ಒಳಗಡೆ ಹೋಗಿರುವಂಥದ್ದು. ಜೊತೆಗೆ 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಏನು ಕಿಚ್ಚ ಸುದೀಪ್ ಅವರು ಈ ಒಂದು ಚಿತ್ರದಲ್ಲಿ ಗೆಸ್ಟ್ ರೋಲ್ ಅಪಿಯರೆನ್ಸ್ ಅನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಏನು ಗಾಲ್ಫ್ನ ಆವರಣದಲ್ಲಿ ಈ ಒಂದು ಚಿತ್ರೀಕರಣವನ್ನು ಮಾಡ್ತಾ ಇರುವಂಥದ್ದು. ಆದರೆ ಏನು ಗುಜರಾತ್ನ ಶಾಸಕರು ಹೇಳುವಂಥದ್ದು, ಈ ಹಿಂದೆ ಏನು ನಿನ್ನೆ ನಡೆದಂಥ ಒಂದು ಐಟಿ ದಾಳಿ ದುರುದ್ದೇಶ ಪೂರ್ವಕವಾಗಿರುವಂಥದ್ದು. ಗುಜರಾತ್ನಲ್ಲಿ ನಾವು ಕಾಂಗ್ರೆಸ್ನ ರಕ್ಷಣೆಗಾಗಿ ನಾವು ಗುಜರಾತ್ನಿಂದ ಇಲ್ಲಿಗೆ ಬಂದಿರುವಂಥದ್ದು. ಆದರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಡಿಕೆಶಿ ಅವರನ್ನು ನೇರ ಹೊಣೆ ಮಾಡಿಕೊಂಡು ಇಲ್ಲಿ ಶಾಸಕರೆಲ್ಲರೂ ಕೂಡ ಕೋಣೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಹಾಗಾಗಿ ದುರುದ್ದೇಶ ಪೂರ್ವಕವಾಗಿ ಬಿಜೆಪಿ ಷಡ್ಯಂತ್ರ ನಡೆಸಿ ನಮ್ಮ ಮೇಲೆ ದಾಳಿ ನಡೆಸಿರುವಂಥದ್ದು. ದಾಳಿ ಸಂದರ್ಭದಲ್ಲಿ ಏನು ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥ CCTV ಫುಟೇಜ್ನಲ್ಲೂ ಕೂಡ ನೋಡಬಹುದಾಗಿದೆ. ಇಲ್ಲಿನ ಏನು 44 ಜನ ಶಾಸಕರಲ್ಲಿ ಕೆಲವಾರು ಮಂದಿಯನ್ನ ಹೊರಭಾಗದಲ್ಲಿ ಕರೆದು ಬಂದು ಹನುಮಂತು, ಈಗಾಗಲೇ ರೆಸಾರ್ಟ್ ಮಾಲೀಕರೇನೆ ಕಾಂಗ್ರೆಸ್ನ ಶಾಸಕರಿಗೆ ಮೊದಲು ನೀವು ಇಲ್ಲಿಂದ ಹೋಗ್ರಪ್ಪ, ನೀವಿದ್ರೆ ನಮಗೆ ಕಷ್ಟ ಅಂತ ಹೇಳಿದ್ರು. ಹಾಗಾಗಿ ಅವರೇ ಬಲವಂತವಾಗಿ ಇವ್ರನ್ನ ಹೊರಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬಂದಿತ್ತು. ನಿಜನಾ ಇದು? ಎಸ್ ಅರವಿಂದ್, ಏನಂತ ಹೇಳಿದ್ರೆ ಈಗಾಗಲೇ ನಿನ್ನೆ ದಿನ ಐಟಿ ದಾಳಿ ನೇರವಾಗಿ ಡಿಕೆ ಶಿವಕುಮಾರ್ ಅವರ ಮೇಲೆ ಐಟಿ ದಾಳಿ ಮಾಡಿದ್ರೆ ಅವರ ಮನೆಗಳ ಮೇಲೆ ಮಾಡಬೇಕಾಗಿತ್ತು. ಆದರೆ ಅವರ ಏನು ಕಚೇರಿಗಳ ಮೇಲೆ ಕೂಡ ನಡೆಸಬಹುದಾಗಿತ್ತು. ಆದರೆ ಏಕಾಏಕಿ ರೆಸಾರ್ಟ್ ಮೇಲೆ ಮೊದಲಿಗೆನೆ ದಾಳಿ ನಡೆಸಿದಂಥದ್ದು. ಹೀಗಾಗಿ ದುರುದ್ದೇಶ ಪೂರ್ವಕವಾಗಿ ರೆಸಾರ್ಟ್ ಮೇಲೆ ನಡೆಸಿದಂಥದ್ದು ಏನು ರೆಸಾರ್ಟ್ನ ಮಾಲೀಕರಿಗೂ ಕೂಡ ಭಯ ಭೀತಿ ಉಂಟು ಮಾಡಿತ್ತು. ಹಾಗಾಗಿ ಏನು ರೆಸಾರ್ಟ್ ಮಾಲೀಕರು ಹೇಳುವಂಥದ್ದು, ಈಗಾಗಲೇ ಒಳಭಾಗದಲ್ಲಿ ಇದ್ದಂತಹ ಶಾಸಕರನ್ನು ಕೂಡ ತನಿಖೆಗೆ ಒಳಪಡಿಸಿರುವಂಥದ್ದು ಕೆಲವರು. ಜೊತೆಗೆ ಹಲವಾರು ಫೋನ್ಗಳನ್ನು ಕೂಡ ಕೊಟ್ಟು ಐಟಿ ಅಧಿಕಾರಿಗಳು ಕೆಲವು ಶಾಸಕರುಗಳ ಜೊತೆ ಮಾತನಾಡಿರುವಂಥದ್ದು. ಇನ್ನು ಏನು ಐಟಿ ಅಧಿಕಾರಿಗಳು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಭಯಭೀತಕ್ಕೆ ಒಳಗಾಗಿರುವಂಥ ರೆಸಾರ್ಟ್ನ ಮಾಲೀಕರು, ನೀವು ಮೊದಲು ಇಲ್ಲಿಂದ ಹೊರಡಿ ಅನ್ನತಕ್ಕಂಥದ್ದು ಒಂದು ಮನವಿಯನ್ನ ಕೂಡ ಮಾಡಿರುವಂಥದ್ದು. ಜೊತೆಗೆ ಒತ್ತಾಯವನ್ನ ಗುಜರಾತ್ನ ಶಾಸಕರ ಮೇಲೆ ಏರಿರುವಂಥದ್ದು. ಹಾಗಾಗಿ ಗುಜರಾತ್ನ ಶಾಸಕರು ನಮಗೆ ಗುಜರಾತ್ನಲ್ಲೂ ಕೂಡ ರಕ್ಷಣೆ. ಧನ್ಯವಾದ.